ಫಸ್ಟಿಗೆ ಈ ಥರ ಸಣ್ಣದಿತ್ತು, ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣದೇ ಇತ್ತು. ಇದು 15 ನಂಬರ್ ಅಂತ ಪಪ್ಪಾಯ ಹಣ್ಣು. ಅದು ರೆಡ್ ಲೇಡಿ ಅಂತ ನಮ್ಮ ಮನೆಯವ್ರು ಇಟ್ಕೊಂಡಿದ್ದಾರಲ್ಲ, ತೋರಿಸ್ರಿ ಇದನ್ನು ಚೆನ್ನಾಗಿ. ಇದು ಯಾವುದು? ಇದು ರೆಡ್ ಲೇಡಿನಾ? ಅದು 15 ನಂಬರ್ ಅಂತ. ಅದು ಪಪ್ಪಾಯಿ ನಾನು ಆವಾಗಲೇ ತೋರಿಸಿದ್ದು. ಇದು ರೆಡ್ ಲೇಡಿ. ಇದು ನೋಡಿ ಹೆಂಗೆ ಕೊಂಬೆ ಎಲ್ಲ ಸಪ್ರೇಟ್, 2 ಚಿಕ್ಕಲಾಗಿ, ಇದರಲ್ಲೂ ಕಾಯಿ ಒಂದೇ. ಇದು ಬೇರು, ಇದರಲ್ಲೂ ಕಾಯಿ, ಇದರಲ್ಲೂ ಕಾಯಿ, ಮೇಲೆ ಅದರಲ್ಲೂ ಕಾಯಿ. ಈ ಪಪ್ಪಾಯಿಯಿಂದ ನಮಗೆ ತುಂಬ ಲಾಭ ಆಗೈತಿ. ಯಾರಾದರೂ ಹಚ್ಚೋರಿದ್ರೆ ಹಚ್ಚಿರಿ. ಅಂದರೆ ಮಾರ್ಕೆಟಲ್ಲಿದ್ದರೆ ನಮಗೆ ಜಾಸ್ತಿ ದುಡ್ಡು ಸಿಗಲ್ಲಲ್ಲ. ಮಾರ್ಕೆಟಿಗೆ ಕೊಟ್ಟರೆ ನಮಗೆ ಜಾಸ್ತಿ ದುಡ್ಡು ಸಿಗಲ್ಲ. ನಾವು ಕುಂತು ವ್ಯಾಪಾರ ಮಾರಿದರೆ 20 ರಿಂದ 25 ರೂಪಾಯಿ KG ಮಾರ್ಬೋದು. ನಾವು ಮಾರಿದ್ದೀವಿ. ಆದರೆ ಅದು ವಿಡಿಯೋ ನಮ್ಮ ಹತ್ರ ಇಲ್ಲ. ಅದು ಇದ್ದಿದ್ರೆ ಹಾಕ್ತಿದ್ವಿ. ಒಂದು ಸರಿ ಕೊಯ್ದ್ವಿ ಅಂದರೆ ಏನಿಲ್ಲ ಅಂದರೆ 7 ರಿಂದ 8 ಸಾವಿರ ನಾವು ಪಪ್ಪಾಯಿ ಮಾರ್ತಿದ್ವಿ ಒಂದೇ ದಿನದಲ್ಲಿ. ವಾರಕ್ಕೆ ಒಂದು ದಿನ ಅಷ್ಟೇ ಹೋಗ್ತಿದ್ದಿದ್ದು. ಬುಧವಾರ ಸಂತೆಗೆ ತಗೊಂಡೋದ್ರೆ ಎಷ್ಟು 10 ಚೀಲ ಅಂದರೆ 10 ಚೀಲ ಅಂದರೆ ಎಷ್ಟು ಬರ್ಬೋದು ರೀ? ಅದು 3 ಕ್ವಿಂಟಲ್ 3.5 ಕ್ವಿಂಟಲ್ ಪಪ್ಪಾಯಿಗೆ ನಾವು 7 ರಿಂದ 8 ಸಾವಿರ ರೂಪಾಯಿ ಪಪ್ಪಾಯಿನೇ ಮಾರ್ತಿದ್ವಿ ನಾವು. ಬೆಳಗ್ಗೆ ಹೋದರೆ ಒಂದೊಂದು ಸರಿ 4 ಗಂಟೆಗೆ ಆಗಿಬಿಡೋದು, ಒಂದೊಂದು ಸರಿ ಸಂಜೆ 5 ಗಂಟೆ ತನಕ ಆಗೋದು. ಪಪ್ಪಾಯಲ್ಲಿ ನಮಗೆ ಲಾಭ ಇದೆ. ಅದನ್ನು ನಾವು ಶ್ರದ್ಧೆಯಿಂದ ಮಾಡಿದ್ರಷ್ಟೇ, ಇಲ್ಲ ಅಂದರೆ ನಮಗೆ ಲಾಸೇ. ರೈತರಿಗೆ ಯಾವಾಗೂ ಅಷ್ಟೇ, ನಾವು ಬೆಳೆದ ಬೆಳೆಗೆ ನಮಗೆ ಬೆಲೆ ಇರಲ್ಲ. ಅದನ್ನು ಮಾರಾಟ ಅವ್ರಿಗೆ ಲಾಭ ಸಿಗುತ್ತೆ. ಬಟ್ ರೈತರಿಗೆ ಯಾವತ್ತೂ ಲಾಭನೇ ಸಿಗಲ್ಲ. ಅದಕ್ಕೆ ನಾವು ಮಾರಿದರೆ ನಮಗೆ ಲಾಭ ಸಿಗುತ್ತೆ ಪಪ್ಪಾಯಿ, ಇಲ್ಲ ಅಂದರೆ ನಮ್ಗೆ ತುಂಬ ಲಾಸ್ ಆಗುತ್ತೆ. ಮತ್ತು ನಾವು ಮಾರೋದ್ರಿಂದ ಮಾರ್ಕೆಟಿಂಗ್ ಬಗ್ಗೆ ನಮಗೆ ತಿಳುವಳಿಕೆ ಬರುತ್ತೆ. ಎಷ್ಟೇ ದುಡ್ಡು ಕೊಟ್ಟರೂ ಸಿಗಲ್ಲ ಈ ತಿಳುವಳಿಕೆ. ಸೊ ಇದನ್ನು ಟ್ರೈ ಮಾಡಿ.